ಕುಡಿದ್ದಾರೆ, ಕುಡಿದವನು ಒಬ್ಬನೂ ಇಲ್ಲ ಭೂಮಿಯಲ್ಲಿ. ಶಾಲೆಟ್ ತಿಂತವ್ರು ಯಾರ್ದಾದ್ರು ಮೋದಿ ಅವರ ಚಹಾ ಕುಡ್ದಿದ್ದೇನೆ ಅಂತ ಹೇಳೋರು ಗುರ್ತಾ ಇದೆಯಾ? ಯಾರಿಗಾದ್ರೂ ಗುರ್ತಾ ಇದೆಯಾ? ಇಲ್ಲ. ಸಾಯಲಿಕ್ಕೆ ಚಹಾ ಕುಡಿದವರು ಏನಾದ್ರು ಹೇಳಲಿಕ್ಕೆ, ಅವರೆಲ್ಲ ಕಾಂಗ್ರೆಸ್ನವರು ಇರ್ಬೋದು, ಹೇಳಲಿಕ್ಕಿಲ್ಲ. ಅಲ್ಲಿ ಸಿಲಿಂಡರ್ ಕೊಡುವವನು, ಚಹಾ ಹುಡಿ ಕೊಡುವವನು, ಹಾಲು ಕೊಡುವವನು ಎಲ್ಲರೂ ಸತ್ರ. ಯಾರಾದ್ರೂ ಒಬ್ರು ಜೀವಂತ ಇರ್ಬೇಕಲ್ಲ. ನೋಡಿ ಎಂತ ಘೋರ ಸುಳ್ಳು ಅವ್ರು ಹೇಳ್ತಾ ಇರುವಂತದ್ದು. ಆಯ್ತು ಸಾಯಿಲಿ, ಅವರ ಅಂಗಡಿಗೆ ಬರೋರು ಎಲ್ಲರೂ ಸತ್ರು ಅಂತ ತಿಳ್ಕೊಳ್ಳುವ. ಆಚೆ ಕಡೆ ಯಾವ್ದಾದ್ರು ಒಂದು ಚಪ್ಪಲಿ ಅಂಗಡಿನೋ ಬಟ್ಟೆ ಅಂಗಡಿನೋ ಇವ್ರು ನೋಡ್ಬೇಕಲ್ಲ, ಓ ಅಲ್ಲಿ ಮೋದಿ ಅವರು ಚಹಾ ಮಾಡ್ತಿದ್ರು ಅಂತ. ಅವರು ಇರುವ ಭೂಮಿ ಮೇಲೆ ನೋಡಿ ಎಂತ ದೊಡ್ಡ ಸುಳ್ಳು ಹೇಳಿದ್ರೆ ಚಹಾ ಮಾರಿದವರು ಮಾತ್ರ ಇದ್ದಾರೆ. ಇದು ಸಾಧ್ಯ ಇದೆಯಾ ಶಾಲೆಟ್ ಅವರೇ? ಆಮೇಲೆ ನನ್ನ ಹಾಗೆ ಒಬ್ರು ಅಧಿಕ ಪ್ರಸಂಗದವರು ನೋಡುವ, ಇವರು ಸುಳ್ಳು ಹೇಳ್ತಾರ ಸತ್ಯ ಹೇಳ್ತಾರ ನೋಡುವ ಅಂತ ಮಾಹಿತಿ ಹಕ್ಕು ಪ್ರಕಾರ ಅರ್ಜಿ ಹಾಕಿದ್ರು. ಆ ಮೋದಿಗೆ ಆ ಹೋಟೆಲ್ ಹೇಗೆ ಸಿಕ್ತು, ಅದು ಯಾರ ಹೆಸರಲ್ಲಿ ಕ್ಯಾಂಟೀನ್ ಇತ್ತು, ಅದು ಯಾರ ಹೆಸರಲ್ಲಿ ಕಾಂಟ್ರಾಕ್ಟ್ ಇತ್ತು ಅಂತ ಅರ್ಜಿ ಹಾಕಿದಾಗ, ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಬೇಕು ಸರ್, ನೀವೆಲ್ಲ ರೆಕಾರ್ಡ್ ಮಾಡಿ. ಅರ್ಜಿ ಹಾಕಿದಾಗ ಬಂದ ಉತ್ತರ, ಅವರು ಯಾವ ಇಸ್ವಿಯಲ್ಲಿ ಚಹಾ ಮಾರ್ತೇನೆ ಹೇಳ್ತಿದ್ರ ಆ ಇಸ್ವಿಯಲ್ಲಿ ಅಲ್ಲಿ ರೈಲ್ವೆ ಸ್ಟೇಷನ್ ಇರಲಿಲ್ಲ. ಅಲ್ಲ ಈಗ ಇಲ್ಲಿ ವೇದವ್ಯಾಸ ಕಾಮತ್ರೆಲ್ಲ ಬಿಡಿ, ಒಂದು ಶಾಸಕರು ಅವರೊಂದು ಲಾಟ್ಪಟ್ಟು ದಗಲ್ಬಾಜಿ ಮಾತಾಡೋದ್ರಲ್ಲಿ ಇರ್ತದೆ. ಆದ್ರೆ ಇಷ್ಟು ದೊಡ್ಡ 130 ಕೋಟಿ ಜನ ಇರುವ ಪ್ರಪಂಚದ ಮೋಸ್ಟ್ ವೈಬ್ರೆಂಟ್ ಸೆಕ್ಯುಲರ್ ಕಂಟ್ರಿ, ಮೋಸ್ಟ್ ಪಾಪ್ಯುಲೇಷನ್ ಇರುವ ಇಷ್ಟು ದೊಡ್ಡ ಡೆಮಾಕ್ರಸಿಯ ಒಬ್ಬ ಪ್ರಧಾನಿ ದಿನಕ್ಕೆ ಕನಿಷ್ಠ 25 ಸುಳ್ಳು ಹೇಳ್ತಾರೆ ಹೇಳಿದೆ. ಎಷ್ಟು ನಾಚಿಕೆ ಕೇಳಿದೆ. ಆಯ್ತಾ? ಆಮೇಲೆ ಅವರು ಒಂದು ಕಡೆ ಹೇಳಿದ್ರು, ನಾನು ಶಾಲೆಗೆಲ್ಲ ಹೋಗ್ಲಿಲ್ಲ, ಅಂದ್ರೆ ಮನಮೋಹನ್ ಸಿಂಗ್ ಅವರಿಗೆ ಮಕ್ಕರ್ ಮಾಡಿ ಹೇಳಿರುವಂಥದ್ದು. ಅವರು ಆಕ್ಸ್ಫರ್ಡ್, ನಾನು ಹಾರ್ಡ್ ವರ್ಕ್ ಏನೇನೋ ಬಿಟ್ರು. ಅದಾಗೆ ಸ್ವಲ್ಪ ದಿನದಲ್ಲಿ ಅಮಿತ್ ಶಾ ಬಂದ್ರು, ಅವರದ್ದು ಡಿಗ್ರಿ ಆಗಿದೆ ಹೇಳ್ತಾರೆ. ಅವರಿಗೆ ಕೊಟ್ಟ ಡಿಗ್ರಿ ಇದೆ ಅಲ್ವಾ, ಭೂಮಿ ಮೇಲೆ ಯಾರೂ ಮಾಡಲಿಲ್ಲ ಆ ಕೋರ್ಸ್. MA ಇನ್ ಎಂಟೈರ್ ಪೊಲಿಟಿಕಲ್ ಸೈನ್ಸ್. ನಾನು ಮಂಗಳೂರು ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಕೂಡ ಆಗಿದ್ದೆ. ಇನ್ಫ್ಯಾಕ್ಟ್ ನಾನು ಕೂಡ MA ಮಾಡಿದ್ದೇನೆ. ಆದ್ರೆ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಮಾಡಿದವರು ನ ಭೂತೋ ನ ಭವಿಷ್ಯಕ್ಕೆ, ಮುಂದೆ ಆ ಕೋರ್ಸ್ ಇಲ್ಲ. ಇನ್ನೊಂದು ದೊಡ್ಡ ಕಾಮಿಡಿ ಏನಂದ್ರೆ, ಈಗ ನಾನು 1990s ಅಲ್ಲಿ ಎಲ್ಲ ಕಲ್ತಿದ್ದು, ಇಲ್ಲಿ ಸ್ವಲ್ಪ ನನ್ನ ಜೂನಿಯರ್ಸ್ ಇದ್ದಾರೆ, ಸೀನಿಯರ್ಸ್ ಇದ್ದಾರೆ. ಆದ್ರೆ ಮೋದಿಯವರು ಕಲಿಯುವಾಗ ಮೋದಿಯವರಿಗೆ ಮಾತ್ರ ಕಲ್ಲರ್ಡ್ ಲ್ಯಾಮಿನೇಟೆಡ್ ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಿದೆ. ನನ್ನ ತಂದೆಯ ಕಾಲಘಟ್ಟದಲ್ಲೆಲ್ಲ ಅವರದ್ದು ನನಗೆ ಉಂಟು. ಈಗ ಡಾಕ್ಟರ್ ಕಲ್ತಿದ್ದಾರೆ, ಎಲ್ಲ ಕಪ್ಪು ಬಿಳುಪು ಆ ಟೈಪ್ ರೈಟರ್ ನೋಡಿದ್ರು. ಮೋದಿಯವರಿಗೆ ಪಾಶ್ ಅಂದ್ರೆ ಮೊನ್ನೆ ಕೊಟ್ಟು ಸರ್ಟಿಫಿಕೇಟ್. ಎಂತಹ ಸುಳ್ಳುಗಾರ ನಮ್ಮ ದೇಶದ ಪ್ರಧಾನಿ. ಈ ಚೌಟ, ಕಾಮತ್, ಭರತ್ ಶೆಟ್ರು, ಮತ್ತೆ ಯಾರವರು ಪೂಂಜ, ಇವರೆಲ್ಲ ಅವರ ಹೆಸರಲ್ಲಿ ವಿನ್ ಆಗುದಲ್ಲ. ಇವರಿಗೇನು ಯೋಗ್ಯತೆ ಇಲ್ಲ, ಅವರನ್ನು ತೋರಿಸಿ ಇವರು ವಿನ್ ಆಗುದು. ಆದ್ರೆ ಅವರಷ್ಟು ದೊಡ್ಡ ಸುಳ್ಳುಗಾರ ಭೂಮಂಡಲದಲ್ಲಿ ಇನ್ನು ಮುಂದೆ ಹುಟ್ಟಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಅದೊಂದು ಎಂತ ಸ್ಕಿಲ್ಸ್ ಅದು ದೇವರು ಕೊಟ್ಟದ.